ವೆಂಕಟನಾಥ, ನಿನಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಅಲ್ವಾ? ಹಿಂದೆ ಎಲ್ಲ ದೇವ್ರ ನೈವೇದ್ಯ ಆದಮೇಲೆ ಬಾಳೆಹಣ್ಣು ಬೇಡಿ ತಿಂತಾ ಇದ್ದೆ. ಹೌದಮ್ಮ, ನನಗೆ ಬಾಳೆಹಣ್ಣು ಇಷ್ಟ ಅಂತ ಅಪ್ಪ ಬೇರೆ ಬೇರೆ ಊರಿಂದೆಲ್ಲ ಬಾಳೆಹಣ್ಣು ತರಿಸೋರು. ಸಾಲದ್ದಕ್ಕೆ ಬಾಳೆ ಗಿಡ ಬೇರೆ ಹಾಕ್ಸಿದಾರಲ್ಲ. ಅಪ್ಪ ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು. ಕ್ಷಮ್ಸಮ್ಮ, ನೀನು ನನಗೆ ಬಾಳೆಹಣ್ಣು ಕೊಡೋಕೆ ಬಂದೆ. ನಾನು ನಿನಗೆ ನೋವು ಕೊಡೋ ನೆನಪು ಕೊಟ್ಟೆ. ಹಾಗೇನಿಲ್ಲಪ್ಪ, ಅವ್ರು ಮಾಡಬೇಕಾಗಿದ್ದ ಕೆಲಸನ ನಾನು ಮಾಡಬೇಕಾದ್ರೆ ಅವ್ರನ್ನ ನೆನಪಿಸಿದ್ದು ಸಂಯೋಜಿತವಾಗೇ ಇದೆ. ಅವ್ರು ಮಾಡಬೇಕಾಗಿರೋ ಕೆಲಸನ ಏನಮ್ಮ ಅದು? ಮೊದಲು ಇದನ್ನ ತಗೋ. ದೇವಿ ಪ್ರಸಾದ ತಿಂದ್ರೆ ಒಳ್ಳೆ ಆಲೋಚನೆಗಳೇ ಬರುತ್ತೆ. ವೆಂಕಟನಾಥ, ಈ ಜೇನು ತುಪ್ಪನೂ ತಗೋ. ಯಾರೋ ಹೆಜ್ಜೆ ನಿಲ್ಸಿದ್ರಂತೆ, ನಿಮ್ಮಣ್ಣ ತಗೊಂಡ್ಬಂದ್ರು. ನಮ್ಮ ವೆಂಕಟನಾಥನಿಗೆ ಜೇನು ಅಂದರೆ ತುಂಬ ಪ್ರೀತಿ. ಅವ್ನು ಬಂದು ಕೂಡಲೇ ಕೊಡು ಅಂತ ಹೇಳಿದ್ರು. ಹಣ್ಣಿನ ಜೊತೆ ತಿನ್ನು, ಹಣ್ಣಿನ ಸವಿನೂ ಹೆಚ್ಚುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಅಮ್ಮ, ಅತ್ಗೆ, ನಿಮ್ಮೆಲ್ಲರ ಪ್ರೀತಿಗೆ ನಾನೇನು ಕೊಡ್ಲಿ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಮಗು, ಪ್ರೀತಿ ವ್ಯಾಪಾರದ ವಸ್ತುನ ಹೇಳು. ಕ್ರಯ ವಿಕ್ರಯ ಮಾಡೋದಕ್ಕೆ ನೀನು ನನ್ನ ಹೊಟ್ಟೆಲಿ ಹುಟ್ಟೋದಕ್ಕೆ ನಾನು ಅದು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ, ಯಾರ್ಯಾರಿಗೆ ಅದು ಏನೇನು ಕೊಟ್ಟು ವರ ಪಡೆದಿದ್ನೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ತಂದೆಗೆ ಆ ಪುಣ್ಯ ಇಲ್ಲ. ನಿನ್ನ ಅಭ್ಯುದಯ ನೋಡದೆ ಹೊರಟೋದ್ರು. ಅಮ್ಮ, ನಿಮ್ಮ ಪುಣ್ಯನೇ ದೊಡ್ಡದಾದ್ರೆ ಇನ್ನು ನನ್ನ ಪುಣ್ಯಕ್ಕೆ ಏನು ಅಂತ ಹೇಳಿ. ಹಿಂದಿನ ಜನ್ಮದಲ್ಲಿ ನಾನು ಅದ್ಯಾವ ಸಂತರ ಸೇವೆ ಮಾಡಿದ್ನೋ ಗೊತ್ತಿಲ್ಲ. ಭಗವಂತ ನನ್ನ ಅದೆಷ್ಟು ಆರಾಧಿಸಿದ್ನೋ ಗೊತ್ತಿಲ್ಲ. ನಿಮ್ಮ ಮಗನಾಗಿ ಹುಟ್ಟಿದ್ದೀನಿ. ಅತ್ತೆ, ಬರೀ ಪುಣ್ಯದ ಕಥೆನೇ ಹೇಳ್ತಿರ್ತೀರೋ ಇಲ್ಲ ಮುಖ್ಯವಾದ ವಿಷಯನೂ ಹೇಳ್ತೀರಾ? ಮುಖ್ಯವಾದ ವಿಷಯನ? ಏನಮ್ಮ ಅದು?